ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ BSNL ಅಲ್ಲಿ ನೀವು ಹೊಸದಾಗಿ BSNL 5G ಸಿಮ್ ಕಾರ್ಡ್ ಖರೀದಿ ಮಾಡ್ತಾ ಇದ್ದೀರಾ ಅಂದ್ರೆ ಅದರ ಪ್ರೈಸ್ ಎಷ್ಟಿರುತ್ತೆ ಮತ್ತು ಯಾವ ಒಂದು ರೀಚಾರ್ಜ್ ಪ್ಲಾನ್ ಬರುತ್ತೆ, ಹಾಗೂ ಇನ್ನೊಂದು ಮಾರ್ಕೆಟ್ ಅಲ್ಲಿ ಈಗಲೂ ಕೂಡ 5G ಸಿಮ್ ಕಾರ್ಡ್ ಲಾಂಚ್ ಆಗಿದ್ರೆ BSNL ಅಲ್ಲಿ 4G ಸಿಮ್ ಕಾರ್ಡ್ ಸೇಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ 4G ಸಿಮ್ ಕಾರ್ಡ್ ತಗೋಬೇಕು ಅಥವಾ 5G ಸಿಮ್ ಕಾರ್ಡ್ ತಗೋಬೇಕಾ, ತೊಂದ್ರೆ ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಹೌದು, ಇದು ಲೇಟೆಸ್ಟ್ ಆಗಿ BSNL ಏನು ಹೊಸದಾಗಿ 5G ಸಿಮ್ ಕಾರ್ಡ್ ಏನು ಲಾಂಚ್ ಆಗಿದೆಯಲ್ಲ ಅದ್ರ ಸಂಬಂಧಪಟ್ಟಂಗೆ ಇದೆ. ಈಗಲೂ ಕೂಡ ಮಾರ್ಕೆಟ್ ಅಲ್ಲಿ 4G ಸಿಮ್ ಕಾರ್ಡ್ ನೇ ಈಗ ಸೇಲ್ ಮಾಡ್ತಾ ಇದ್ದಾರೆ. ಹೌದು, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೋಣ ನಾವು 4G ಸಿಮ್ ಕಾರ್ಡ್ ಖರೀದಿ ಮಾಡಬೇಕು ಅಥವಾ 5G ಸಿಮ್ ಕಾರ್ಡ್ ಖರೀದಿ ಮಾಡಬೇಕು ಅಂತ. ಹೌದು, ನೀವು ನೋಡಬಹುದು ಕೆಲವೊಂದು ಅಪ್ಲಿಕೇಶನ್ ಹಾಗೂ ವೆಬ್ಸೈಟ್ ಅಲ್ಲಿ ಏನಿದೆ ಅಂದ್ರೆ ನೆಟ್ವರ್ಕ್ ಮ್ಯಾಪ್ ಅಲ್ಲಿ ಏನಿದೆ, ನೀವು 5G ಸಂಬಂಧಪಟ್ಟಂಗೆ ಅಲ್ಲಿ ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ BSNL ಅಲ್ಲಿ ಏನಿದೆ ನಿಮಗೆ ಕೆಲವೊಂದು ಏರಿಯಾಗಳಲ್ಲಿ 5G ನೆಟ್ವರ್ಕ್ ಅವೈಲೇಬಲ್ ಇದೆ. ಹೌದು, ಮೋಸ್ಟ್ಲಿ ನಿಮ್ಮ ಏರಿಯಾದಲ್ಲಿ 4G ನೆಟ್ವರ್ಕ್ ಸರಿಯಾಗಿ ಬರ್ತಾ ಇರಲಿಲ್ಲ, ಬಟ್ ಆದ್ರೆ ನಿಮ್ಗೆ ಅನಿಸಬಹುದು 5G ನೆಟ್ವರ್ಕ್ ಎಲ್ಲಿಂದ ಬರ್ತಾ ಇದೆ ಅಂತ. ಹೌದು ಫ್ರೆಂಡ್ಸ್, ಈಗಲೂ ಕೂಡ BSNL ಏನಿದೆ ಇದಕ್ಕಿಂತ ಮುಂಚೆನೆ ಪ್ಲಾನ್ ಮಾಡಿತ್ತು. ಅಂದ್ರೆ 4G ಕೋರ್ ಸಿಸ್ಟಮ್ ಅಲ್ಲಿ ಇಲ್ಲಿ 5G ಸರ್ವಿಸ್ ನ ಈಗ ಕೊಡೋದಕ್ಕೆ ಮುಂದಾಗಿದೆ. ವರ್ಕ್ ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಹುದು. ಮೇನ್ ಆಗಿ ಹೇಳ್ಬೇಕಂದ್ರೆ BSNL ಇದೆ ಸ್ಪೆಷಲಿ ಒಂದು ನಮ್ದು 4G ಸಿಸ್ಟಮ್ ಅಲ್ಲಿ ಒಂದು 5G ಸರ್ವಿಸ್ ನ ಒಂದು ಡೆವಲಪ್ಮೆಂಟ್ ನ ಮಾಡ್ತಾ ಇದೆ. ಹೀಗಾಗಿ ಅವರು ಏನು ಸದ್ಯಕ್ಕೆ ಏನೋ ಒಂದು 4G ಟವರ್ಸ್ ಹಾಗೂ 4G ಸರ್ವಿಸ್ ಏನು ಅಪ್ಗ್ರೇಡ್ ಮಾಡ್ತಾ ಇದಾರೆ ಅಥವಾ ಸರ್ವಿಸ್ ಏನು ಕೊಡ್ತಾ ಇದಾರೆ, ಇದು ನೀವು 5G ಸರ್ವಿಸ್ ಅವರು ಕೊಡೋದಕ್ಕೆ ತಯಾರಿ ಆಗ್ತದೆ ಅಂತ. ಹೌದು ಫ್ರೆಂಡ್ಸ್, ಇನ್ನು 5G ಸಿಮ್ ಕಾರ್ಡ್ ವಿಚಾರಕ್ಕೆ ಬಂದ್ರೆ ನೀವು ನೋಡಬಹುದು ಇತ್ತೀಚೆಗಷ್ಟೇ ಇದೇ ಒಂದು 7-8 ತಿಂಗಳ ಹಿಂದೆ ಏನಿದೆ ಸ್ಪೆಷಲಿ ಏನಿದೆ BSNL 5G ಸಿಮ್ ಕಾರ್ಡ್ ನ ಲಾಂಚ್ ನ ಮಾಡಿತ್ತು. ನೀವು ನೋಡಿರಬಹುದು ನಮ್ಮ ಚಾನಲ್ ಇದೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಸ್ ಕೂಡ ಹಾಕಿದೀವಿ. ಇಲ್ಲಿ ಅಷ್ಟೆಲ್ಲ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು, ಇದು ಲೇಟೆಸ್ಟ್ ಆಗಿ ಲಾಂಚ್ ಆಗಿರುವಂತ 5G ಸಿಮ್ ಕಾರ್ಡ್. ಹೌದು ಫ್ರೆಂಡ್ಸ್, ಇದು 7 ತಿಂಗಳ ಹಿಂದೆ ಇದು ಲಾಂಚ್ ಆಗಿದೆ. ಇದಕ್ಕಿಂತ ಮುಂಚೆ ಏನಿತ್ತು ಅಲ್ಲಿ ಒಂದು BSNL ಅಲ್ಲಿ 4G ಸಿಮ್ ಕಾರ್ಡ್ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂದ್ರೆ ಒಂದು ರ್ಯಾಪರ್ ಮೇಲೆ ನೀವು ನೋಡಬಹುದು ಅಲ್ಲಿ 4G ಅಂತ ಬರ್ದಿರ್ತಾ ಇದ್ರು. ಬಟ್ ಆದ್ರೆ ಈಗ ಏನಿದೆ ಆಫೀಸಿಯಲ್ ಏನಿದೆ ಈಗ BSNL ಇದೆ ಎಲ್ಲಾ ಕಡೆ ಏನಿದೆ 5G ಸಿಮ್ ಕಾರ್ಡ್ ಲಾಂಚ್ ಆಗ್ತಾ ಇದೆ. ಇನ್ನು ಇದ್ರ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಫ್ರೆಂಡ್ಸ್, ನೀವು ಒಂದು ವೇಳೆ ನೀವು ಇಲ್ಲಿ ಆಫೀಸಲ್ಲಿ ತೋದಿರ ಅಂದರೆ ಅಥವಾ ನೀವು ಇಲ್ಲಿ ಸ್ಪೆಷಲಿ ನೀವು ಇಲ್ಲಿ ಪ್ರಮೋಟರ್ ಅಂದರೆ ಛತ್ರಿ ಇಟ್ಕೊಂಡು ಮಾರಾಟ ಮಾಡ್ತಾರಲ್ಲ ಅಂಥವ್ರ ಹತ್ರ ನೀವು ಖರೀದಿ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿ ಓನ್ಲಿ ನಿಮಗೆ 50 ರೂಪಾಯಿಂದ ಇಲ್ಲಿ 100 ರೂಪಾಯಿ ಒಳಗಡೆ ನಿಮಗೆ ಈ 5G ಸಿಮ್ ಕಾರ್ಡ್ ಏನಾದರೂ ಸಿಗುತ್ತೆ. ಬಟ್ ಆದರೆ ನೀವು ಯಾವುದೇ ಅಂತ ಒಂದು ಅಂಗಡಿಯಲ್ಲಿ ತಗೋತಾ ಇದ್ದೀರಿ ಅಂದರೆ ಇಲ್ಲಿ ನಿಮಗೆ 200 ರೂಪಾಯಿ ಹಿಡ್ಕೊಂಡ್ರೆ ನಿಮಗೆ 250 ರೂಪಾಯಿವರೆಗೂ ನೀವು ಒಂದು ಚಾರ್ಜಸ್ನ ಮಾಡೋ ಚಾನ್ಸ್ ಇರುತ್ತೆ. ನೀವು ನೋಡ್ಬೋದು, ಈ ಒಂದು ವೇಳೆ ಖರೀದಿ ಮಾಡಿದಿರ ಅಂದರೆ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ತಿಂಗಳಲ್ಲಿ ನಿಮಗೆ ಒಂದು ಫ್ರೀ ರೀಚಾರ್ಜ್ನ ಬರುತ್ತೆ. ಅಂದರೆ ನಿಮಗೆ ಇಲ್ಲಿ ಪರ್ ಡೇ 2GB ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಹಾಗೂ ಅನ್ಲಿಮಿಟೆಡ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ಇನ್ನು ಪರ್ ಡೇ ಏನಿದೆ ನಿಮಗೆ 100 SMS ಅದು ಬರುತ್ತೆ. ಹೌದು, ಇದು ಸ್ಟಾರ್ಟಿಂಗ್ ನೀವು ಯಾವುದೇ ಅಂತ ಒಂದು BSNL ಹೊಸದಾಗಿ ಸಿಮ್ ಕಾರ್ಡ್ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಈ ಆಫರ್ ಏನೇದು ಅನ್ವಯ ಆಗುತ್ತೆ. ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದಂಗೆ ನಿಮಗೆ 50 ರೂಪಾಯಿಂದ ನಿಮಗೆ 250 ರೂಪಾಯಿವರೆಗೂ ನಿಮಗೆ ಚಾರ್ಜಸ್ ಆಗುತ್ತೆ. 50 ರೂಪಾಯಿ ಚಾರ್ಜಸ್ ಮಾಡ್ತಾರೆ ಅಂದರೆ ಸ್ಪೆಷಲಿ ಈ ಛತ್ರಿ ಇಟ್ಕೊಂಡು ಅಂದರೆ ಪ್ರಮೋಟರ್ ಅಂತ ಅವ್ರನ್ನ ಕರೀತಾರೆ, ಅವ್ರ ಹತ್ರ ನೀವು ಇಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಆಫೀಸಲ್ಲಿ BSNL ಎಂಪ್ಲಾಯ್ಸ್ ಇರ್ತಾರೆ. ಇಲ್ಲಿ ನಿಮಗೆ 50 ರೂಪಾಯಿ ಸಿಮ್ ಕಾರ್ಡ್ ಬರುತ್ತೆ. ಬಟ್ ಆದರೆ ಯಾವುದೇ ಅಂತ ನೀವು ಲೋಕಲ್ ಶಾಪಲ್ಲಿ ತಗೋತಾ ಇದ್ದಾರೆ ಅಂದರೆ ನಿಮಗೆ 200 ರೂಪಾಯಿಂದ 250 ರೂಪಾಯಿವರೆಗೂ ನಿಮಗೆ ಒಂದು ಬೀಳುವಂಥ ಚಾನ್ಸ್ ಇರುತ್ತೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದ್ರ ಸಂಬಂಧಪಟ್ಟ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮರಿದು ಕಮೆಂಟಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ನಮಸ್ಕಾರ.